मैं ये बड़े स्पष्ट शब्दों में कहना चाहता हूं, सरकार हर मुद्दे पर चर्चा करने के लिए तैयार है। हर मुद्दे पर आपने जिन मुद्दों को कहा उन मुद्दों पर चर्चा करने के लिए हम तैयार हैं। डिबेट का एक लेवल है। देखिए, on the foreign policy, they want to have a full discussion. You want discussion on foreign policy, ठीक है। You want discussion on economy, it is allowed. But आप वंदे मातरम के डिस्कशन में, चेयरमैन सर, वंदे मातरम का डिस्कशन हो रहा है। लीडर ऑफ द ऑपोजिशन बहुत एक्सपीरियंस है, इनको मालूम होना चाहिए कि डिबेट वंदे मातरम का हो रहा है, भारत की इकोनॉमी पर नहीं हो रहा है। ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸದನದ ಚರ್ಚೆಯನ್ನ ಹೈಜಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ತಾಳ್ಮೆ ಕಳೆದುಕೊಂಡಿದ್ದಾರೆ. ಸಂಸತ್ತಿನ ಚಳಿಗಾಲದ ಅಧಿವೇಶನ 7ನೇ ದಿನಕ್ಕೆ ಕಾಲಿಟ್ಟಾಗ ಬಿಸಿ ಬಿಸಿ ಚರ್ಚೆ ಕೂಡ ನಡೆಯಿತು. ಸದನ ಸಮಯ ನಿಗದಿಪಡಿಸಿದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಖರ್ಗೆ ಟ್ರೈ ಮಾಡ್ತಿದ್ದಾಗ ನಡ್ಡಾ ಖರ್ಗೆ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕೆ ರೆಡಿ ಆಗಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ನೀವು ಉಲ್ಲೇಖ ಮಾಡಿರೋ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾವು ರೆಡಿ ಇದೀವಿ. ಇದು ಚರ್ಚೆಯ ವಿಷಯ ಅಂತ ಹೇಳಿದ್ರು. ವಿರೋಧ ಪಕ್ಷದ ನಾಯಕರು ಭಾರತದ ಆರ್ಥಿಕತೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬಯಸಿದ್ರೆ ಮೊದಲು ಅದನ್ನ ಚರ್ಚೆ ವಿಷಯವಾಗಿ ನಿಗದಿಪಡಿಸಬೇಕು ಅಂತಾನು ಹೇಳಿದ್ರು. ಇನ್ನು ವಿದೇಶಾಂಗ ನೀತಿ ಬಗ್ಗೆ ಚರ್ಚೆ ಬಯಸ್ತೀರಾ, ಆರ್ಥಿಕತೆ ಬಗ್ಗೆ ಚರ್ಚೆ ಬಯಸ್ತೀರಾ, ಅದಕ್ಕೆ ಅವಕಾಶ ಇದೆ. ಆದ್ರೆ ನಿಮಗೆ ಪ್ರಸ್ತುತ ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಕೊಡಲಾಗಿದೆ, ಒಂದೇ ಮಾತರಂ ಬಗ್ಗೆ ಚರ್ಚಿಸಲಾಗ್ತಾ ಇದೆ ಅಂತಾನು ಹೇಳಿದ್ರು. ವಿರೋಧ ಪಕ್ಷದ ನಾಯಕ ತುಂಬಾ ಅನುಭವಿ, ಚರ್ಚೆ ನಡೀತಾ ಇರೋದು ಒಂದೇ ಮಾತರಂ ಬಗ್ಗೆನೇ ಹೊರತು ಭಾರತದ ಆರ್ಥಿಕತೆ ಬಗ್ಗೆ ಅಲ್ಲ ಅಂತ ಗೊತ್ತಿರಬೇಕು. ಸರ್ಕಾರ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಇಷ್ಟಾದ್ರೂ ಕೂಡ ಚರ್ಚೆಗೆ ಒಂದು ನಿಯಮ ಇದೆ ಅಂತ ಹೇಳಿದ್ರು. ವಿಷಯದಿಂದ ವಿಮುಖರಾಗಬೇಡಿ, ವಿಷಯ ಒಂದೇ ಮಾತರಂ ಅಂತ ಪ್ರತಿಪಾದಿಸಿದ್ರು. ವಿರೋಧ ಪಕ್ಷ ಒಂದೇ ಮಾತರಂ ಬಗ್ಗೆ ಮಾತನಾಡ್ತಾ ಇರೋ ತನಕ ನಾವು ವಿರೋಧಿಸಲಿಲ್ಲ ಅಂತಾನು ಒತ್ತಿ ಹೇಳಿದ್ರು. ಆದರೆ ಖರ್ಗೆ ಅವರು ನಡ್ಡಾ ಅವರ ಹೇಳಿಕೆಗಳನ್ನ ಗಮನದಲ್ಲಿಟ್ಕೊಳ್ಳದೆ ಭಾರತದಲ್ಲಿ ನಡೆದ ಭಯೋತ್ಪಾದಕ ದಾಳಿಗಳ ಅಂಕಿಅಂಶಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು. 2014ರಿಂದ 2023ರ ತನಕ ಭಾರತದಲ್ಲಿ 2287 ಭಯೋತ್ಪಾದಕ ದಾಳಿಗಳು ನಡೆದಿವೆ. 3006 ನಾಗರಿಕರು ಮತ್ತು 546 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಅನೇಕ ಘಟನೆಗಳು ನಡೆದಿವೆ ಅಂತ ಅವ್ರು ಹೇಳ್ತಾ ಇದ್ರು. ಖರ್ಗೆ ಅವರ ಹೇಳಿಕೆ ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಅನೇಕ ಸಂಸದರು ತಮ್ಮ ಧ್ವನಿ ಎತ್ತುತ್ತಿದ್ದಾಗ ಖರ್ಗೆ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ನಡ್ಡಾ ಕೋಪದಿಂದ ಖರ್ಗೆ ಅವರ ಭಾಷಣವನ್ನ ಮಧ್ಯದಲ್ಲೇ ಅಡ್ಡಿಪಡಿಸಿದ್ರು. ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ, ಆದ್ರೆ ನೀವು ಅದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ ಅಂತ ಜೋರಾಗಿ ಹೇಳಿದ್ರು. ಈ ಬಿಸಿ ಬಿಸಿ ಚರ್ಚೆ ಮುಂದುವರಿದಂತೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಂಸದರನ್ನ ಕೂತ್ಕೊಂಡು ಮಾತಾಡಿ, ಹಾಗೆ ಏನ್ ಚರ್ಚೆ ಇದೆ ಆ ವಿಷಯದ ಬಗ್ಗೆ ಮಾತ್ರ ಮಾತನಾಡಿ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಸದಸ್ಯರು ಸದನದಲ್ಲಿ ಘೋಷಣೆಗಳನ್ನ ಕೂಗ್ತಾನೇ ಇದ್ರು. मैं ये बड़े स्पष्ट शब्दों में कहना चाहता हूं, सरकार हर मुद्दे पर चर्चा करने के लिए तैयार है। हर मुद्दे पर आपने जिन मुद्दों को कहा उन मुद्दों पर चर्चा करने के लिए हम तैयार हैं, लेकिन डिबेट का एक लेवल है। देखिए, on the foreign policy, they want to have a full discussion. You want discussion on foreign policy, ठीक है। You want discussion on economy, it is allowed. But आप वंदे मातरम के डिस्कशन में, चेयरमैन सर, वंदे मातरम का डिस्कशन हो रहा है। लीडर ऑफ द ऑपोजिशन बहुत एक्सपीरियंस है, इनको मालूम होना चाहिए कि डिबेट वंदे मातरम का हो रहा है, भारत की इकोनॉमी पर नहीं हो रहा है। अगर भारत की इकोनॉमी पर चर्चा करना है हम तैयार हैं। आप सब्जेक्ट अलॉट कीजिए, इंटरनेशनल रिलेशंस पर करना हम करने को तैयार हैं, आप कीजिए, लेकिन डोंट डिविएट फ्रॉम द सब्जेक्ट। द सब्जेक्ट इज वंदे मातरम। जब तक आपने वंदे मातरम के स्टैंडर्ड पर चर्चा की हमने कोई ऑब्जेक्शन नहीं किया। आपने बाकी हिस्टोरिकल विषय रखे, हमने कोई चर्चा ऑब्जेक्शन नहीं किया। लेकिन जब आप वहाँ से इकोनॉमी की बात करेंगे उसके बारे में भी करें। सुरक्षा विफलताओं के बारे में आपको बताना चाहता हूँ। 2014 से 2023 तक भारत में 2237 आतंकवादी घटनाएं हुई, जिनमें 3006 नागरिक और 586 सुरक्षाकर्मी मारे। हम लोगों के कई बड़े दर्दनाक शामिल
Kharge ji, please listen. Kharge ji, please listen. You please stick to the subject. बात कर रहा हूँ। भारत माता की, भारत माता की। सर, प्रधानमंत्री जी और गृह मंत्री जी इस देश के लगातार आतंकवादी हमलों से डिबेट का कोई होना चाहिए। हमने पहले कहा कि हम तैयार हैं हर विषय पर चर्चा करने के लिए, लेकिन मुद्दे से भटक करके चर्चा करेंगे तो चर्चा नहीं हो पाएगी। चर्चा करनी है तो उस मुद्दे पर कीजिए जिसके लिए उनको समय दिया गया है। लीडर ऑफ द ऑपोजिशन को समय वंदे मातरम के लिए दिया गया है। प्लीज डिस्कस वंदे मातरम। इफ यू हैव टू डिस्कस, if you have to discuss terrorism, we are ready for that also, and we discuss ऑपरेशन सिंदूर। आपने चर्चा शुरू की थी, हमने उसको हाउस में अलाउ किया और आपने मुंह दिखाई है ऑपरेशन सिंदूर पर, यह भी स्पष्ट है। हमने चर्चा की, 2 दिन बाद आपने मुंह दिखाई है किसी हाउस में। हम हर बात की चर्चा करने के लिए तैयार हैं। इकोनॉमी पर चर्चा हो, हम तैयार हैं। आप टाइम तय कीजिए। आप इंटरनेशनल रिलेशन पर चर्चा करना चाहते हैं, लेकिन वंदे मातरम की आड़ में अगर आप इस तरीके से चर्चा को डिबेट करेंगे और आप डिस्कशन को हाईजैक करना चाहेंगे तो ये नहीं हो पाएगा। इस तरीके का हम That is not correct. Kharge ji, please stick to the subject. If you want to discuss in any other subject, government is ready. We can go for that discussion later. You please now stick on to Vande Mataram. Others, all you please by there. All others, please be by there.